ಬೆಳಿಗ್ಗೆ 6:15 ಆಗಿದೆ. ಮನೆ ಎದುರುಗಡೆ ಬಂದು ನೋಡಿ ಪಾರಿವಾಳ ಕೂತಿದೆ ನೋಡಿ. ಈಗ ಹತ್ರ ಹೋದರೆ ಹಾರೋಗುತ್ತೆ, ಹತ್ರ ಹೋಗೋಕ್ಕಾಗಲ್ಲ. ಹತ್ರ ಹೋಗ್ತಾ ಇದೆ ನೋಡಿ. ಹಾರೋಯ್ತು ನೋಡಿ. ಇಲ್ಲಿ ನೋಡಿ ಇಬ್ರು ಏನು ತಿಂತಿದ್ದಾರೆ ಅಂತ ನೋಡಿ. ಮ್ಯಾಗಿ ಮೊಬೈಲ್ ನೋಡ್ತಾ ಮ್ಯಾಗಿ ತಿಂದ ನೋಡಿ. ಇಲ್ಲಿ ನೋಡಿ ಇವಳು ನೋಡಿ ಮ್ಯಾಗಿ ತಿಂತ ಲ್ಯಾಪ್ಟಾಪ್. ಇವರಿಬ್ರು ನೋಡಿ ಮೊಬೈಲ್ ಟಿ ವಿ ಅಲ್ಲ, ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್. ನೀನೇನು ಓದೋದು ಹೇಳೆ ದಿಶಾ? ಹಾಂ, BCom. ಅದ್ರ ಮಧ್ಯದಲ್ಲಿ ಬೆಳಿಗ್ಗೆ ಏನು ಮಾಡ್ತೀಯ? ಹಾಂ, ಈ ಕಡೆ ಅವಳು ಎಷ್ಟನೇ ಕ್ಲಾಸ್ ಇವಾಗ? ಹಲೋ, ತಲೆ ಎತ್ತಿ ಮಾತಾಡಿ ನೋಡಿ. ಒಬ್ಬಳು ಸೆಕೆಂಡ್ PU, ಒಬ್ಬಳು ಫಸ್ಟ್ ಇಯರ್ ಡಿಗ್ರಿ. ಈ ಥರ ಲ್ಯಾಪ್ಟಾಪ್ ಮೊಬೈಲ್ ನೋಡ್ತಾ ಇದ್ರೆ ಓದೋಕ್ಕಾಗುತ್ತಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೋಡಿ, ನಾನು ಮಕ್ಕಳು ಜುಟ್ಟು ಕಟ್ತಾ ಇದ್ದೀನಿ. ನನ್ನ ಜುಟ್ಟು ಹಿಂದ್ಗಡೆ ಕಟ್ತಾ ಇದ್ದಾಳೆ ನೋಡಿ. ಅವಳು ಯಾವ ಥರ ಕಟ್ತಾವೆ ಅಂತ ಲಾಸ್ಟ್ ಫೈನಲ್ ಟಚಪ್ ತೋರಿಸ್ತೀನಿ. ಯಾರು ಚೆನ್ನಾಗಿ ಕಟ್ಟಿದ್ದೀನಿ ಅಂತೇಳಿ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನೋಡಿ. ಏನು ಕಟ್ತಾ ಇದೆಯಾ? ಜಿಟ್ಟು ನೀನೇನು ಜುಟ್ಟು ಅಮ್ಮನ ಜುಟ್ಟು ಇರ್ತಾ ಇತ್ತು, ಹಿಂಗೆ ಎಲ್ಲಿ ಬುಡಕಾಗ್ತದೆ ಆ ಥರ ಮಾಡ್ತಾ ಇದ್ದಾರೆ. ಏನು ಪ್ರೈಸ್ ಕೊಡಲ್ಲ, ನೀವು ತೋರಿಸ್ತೀರಲ್ಲ, ಕಟ್ಟಕ್ಕೆ ಬರಲ್ಲ. ಹಂಗೆ ನೋಡಿದ್ರೆ ರಾಶಿಗೆ ಕಟ್ಟಕ್ಕೆ ಬರುತ್ತೆ. ಅವಳು ಎದುರುಗಡೆ ಒಂದು ಮುಂಗ ತೆಗೆದು ಆ ಕಡೆ ಈ ಕಡೆ ಜಿಟ್ಟು ಹಾಕಕ್ಕೆ ಬೇರೆ ಟೈಟ್ ಕಟ್ಟು. ಮತ್ತೆ ನಾನು ಅಷ್ಟೇ ಮಾನ ಮರಿದು ಯೂಸ್ ಮಾಡ್ತೀವಲ್ಲ, ಅದು ಇದಕ್ಕೆ ಅದಕ್ಕೆ ಶಾರ್ಟ್ಸ್ ಸಾಂಗ್ ಆಗ್ತದೆ ಜಾಸ್ತಿ. ಕಿವಿ ನೋಡ್ಕೊ. ನಾನು ಆವಾಗ ಕಿರ್ಚಿ, ನಾನು ಅದಕ್ಕೆ ಅನ್ಸುತ್ತೆ ನಿಂಗು ಲೂಸ್ ಆಗಿದ್ದು. ಏನು ಅವಳು ಕಿರ್ಚಿರ್ಲಲ್ಲೇ, ಅದಕ್ಕೆ ಅದು ಜುಟ್ಟು ಲೂಸ್ ಆಯಿತು. ಇಯರಿಂಗ್ಸ್ ಇಟ್ಕೊಂಡಿದ್ದಾರೆ, ಜೋರಾಗಿ ಹೇಳ್ತಾ ಹೆಂಗಿರುತ್ತೆ ಎಳ್ದಿದ್ದಲ್ಲ, ನಾನು ಉಗುರಿದೆಯಲ್ಲ, ಉಗುರು ಒಳಗೆ ಹಿಂಗೆ ಸಿಕ್ಕಾಕದು. ಅದು ಬಿಟ್ಟಾಗಲೇ ಜುಟ್ಟು ಸದ್ಯ ನನಗೆ ಇನ್ನೂ
ನಗು ಬರ್ತದೆ ಎಷ್ಟು ಉಜ್ಜುತ್ತಾ ಇದ್ದಾಳೆ. ಎಲ್ಲೇ ನಡೆಯುತ್ತೆ ತೊಂದರೆ ಇಲ್ಲ, ಅದನ್ನು ಉಜ್ಜೋದು ಸರಿ ಮಾಡೋದು, ಎಷ್ಟು ಸರಿ ಮಾಡೋದು ಸರಿ ಏನೇನೋ ಆಗ್ಬೋದು. ಯಾವಾಗಲೂ ಚೆನ್ನಾಗಿ ಕಟ್ತೀನಿ. ಕಂಪ್ಲೀಟೆಡ್ ಮೈ ಟಾಸ್ಕ್. ಹಿಂದ್ಗಡೆ ಅವ್ರದ್ದು ಟಾಸ್ಕ್ ಕಂಪ್ಲೀಟ್ ಆಯಿತು. ಯಾವ ಥರ ಟಾಸ್ಕ್ ನಾನು ಕಟ್ಟೆ ಬರೋದು, ನಾನು ಅಷ್ಟೇ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಸ್ವಲ್ಪ ಕ್ಯೂರಿಯಾಸಿಟಿಲಿರಿ. ಇಷ್ಟೇ ಇಲ್ಲ, ಇಲ್ಲಿಂದ ಕಟ್ಟಕ್ಕೆ ಕಟ್ಟ. ಇದೆಲ್ಲ ಬೇಕಾ ನಿಮಗೆ? ಲಾಸ್ಟ್ ಫೈನಲ್ ಟಚಪ್ ಎತ್ಕೊಡು ಬನ್ನಿ ಬಾಚಿಗೆ ಕೊಡೋದು ಇದಲ್ಲ. ಹೇರ್ ಸ್ಟೈಲ್ ಮುಗೀತು. 3 ಜನ ಹೇರ್ ಸ್ಟೈಲ್ ಮಾಡೋಣ ಅಂತ ನೋಡ್ತಿದ್ವಿ. ನಂದು ನೋಡಿ, ನಂದು ಇದು ಕಟ್ಟಿದ್ದು ಯಾರು ಗೊತ್ತಾ? ಇವಳು ದಿಶಾ. ಹೇರ್ ಸ್ಟೈಲ್ ಇದು ಕಟ್ಟಿದ್ದು ನಾನೇ. ಯಾರಿಗಾದ್ರೂ ಹೇರ್ ಸ್ಟೈಲ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಸ್ಪಾಯ್ಲ್ಡ್. ಸ್ವಲ್ಪ ಚೆನ್ನಾಗಾಗಿದೆ. ಆ ಕಡೆ ಆಶಿಕಾ ನೋಡಿ, ಆಶಿಕನ್ ಚೆನ್ನಾಗಿ ಕಟ್ಟಿದ್ದೀನಿ. ಸೈಡಲ್ಲಿ ಸ್ವಲ್ಪ ಲೂಸ್ ಬಂತು. ಇವಳ್ದು ಸರಿ ಆಯ್ತು. ಇದು ದಿಶಾ ಕಟ್ಟಿದ್ದು ನನ್ನ ಹೇರ್. ಚೆನ್ನಾಗಿ ತೋರಿಸಿದ್ದೆ ನೋಡಿ. ತೋರ್ಸ್ ಫುಲ್ ಗೈಸ್, ಹೇರ್ ಸ್ಟೈಲು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅವ್ರಿಬ್ರಿಗೂ. ಇವಾಗ ತುಂಬ ಹಶ್ವಾಗ್ತಿದೆ, ಊಟ ಮಾಡಬೇಕು. ಗೈಸ್, ನಾವು ಊಟಕ್ಕೆ ಕೂತಿದ್ದೀವಿ ನೋಡಿ. ದಿಶಾ ಊಟ ಮಾಡ್ತಿದ್ದಾಳೆ, ಆಶಿಕಾ, ನಾನು. ರಸಮು, ತರಕಾರಿ ಸಾರು, ಹಪ್ಪಳ, ಆಮೇಲೆ ಬಿಂಗೋ. ಸಿಂಪಲ್ ಊಟ. ಇವಳು ನೋಡಿ ಬರೀ ರಸಮ್ ಹಾಕ್ಕೊಂಡಿದ್ದಾಳೆ ಅಷ್ಟೇ. ಅವಳಿ ಅದ್ರ ಮಧ್ಯದಲ್ಲಿ ಒಂದು ಅಮಟೆಕಾಯಿ ಇದೆ. ಅದು ನನ್ನ ಫೇವ್ರೆಟ್ ಅಂತ ನಾನು ಹಾಕಿದ್ದೀನಿ. ಅವರಿಗೆಲ್ಲ ಇಷ್ಟ ಅದು ಇಲ್ಲಂತೆ ಅಮಟೆಕಾಯಿ. ನಿಂಗೆ ಇಷ್ಟ ಇಲ್ವಾ? ಅವಳಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿಲ್ಲ, ಯಾಕಂದ್ರೆ ಅವಳು ಉಡುಪಿಯವಳು ಹೌದು. ಬಟ್ ಉಡುಪಿಯಲ್ಲಿ ಯಾವ ಥರ ವೆಜಿಟೇಬಲ್ ಇದೆ ಅಂತಲೇ ಅವಳಿಗೆ ಗೊತ್ತಿಲ್ಲ. ನಾನ್ ವೆಜ್ ಬೇಕಾದ್ರೆ ಕೇಳಿ, ಯಾವ ಥರ ಬೇಕಾದ್ರೆ ಎಲ್ಲ ಹೆಸರು ಹೇಳ್ತಾಳೆ. ಮೀನಿಂದ ಎಷ್ಟು ವೆರೈಟಿ ಮೀನಿದೆ ಅಂತ ಗೊತ್ತವಳಿಗೆ. ಈಗ ತುಂಬ ಟೈಮ್ ಆಯ್ತು ತಿಂತ ಇಲ್ಲ. ಅವಳು ನೋಡಿ ಸೋಫಾದಲ್ಲಿ ಕೂತ್ಕೊಂಡು, ಅವಳಿಗೆ ಕೆರಡೆ ಕೂರಕ್ಕಾಗಲ್ಲಂತೆ, ಸೋಫಾದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ. ಇವಾಗ ಊಟ ಸ್ಟಾರ್ಟ್ ಮಾಡ್ತೀವಿ. ಊಟ ಎಲ್ಲ ಮುಗೀತು. ಇನ್ನು ಇಬ್ಬರಿಗೆ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮಲ್ತಾರಂತೆ ಸ್ವಲ್ಪ ಹೊತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇರ್ ಸ್ಟೈಲ್ ಎಲ್ಲ ಮುಗೀತು. ಹೇರ್ ಸ್ಟೈಲ್ ಮುಗಿದ್ರ ಮೇಲೆ ಊಟ ಆಯಿತು. ಊಟ ಆದಮೇಲೆ ಇಬ್ಬರಿಗೆ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ.
ಇನ್ನವರು ಇಬ್ಬರು ಮಲಗ್ತಾರಂತೆ. ಓದೋದು ಬರೆಯೋದು ಏನಿಲ್ಲ, ಅವ್ರು ನಿದ್ರೆ ಹೊಡಿತಾರಂತೆ ನೋಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.